ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ಒಂದು ವಿಷಯವನ್ನು ಹೇಳಲು ಹೊರಟಿದ್ದೇನೆ. ಹೌದು, ನಿಮಗೆಲ್ಲರಿಗೂ ಅನ್ನಿಸ್ತಾ ಇರುತ್ತೆ, ಎಲ್ಲರಿಗೂ ಬೇಕಾಗಿರುತ್ತೆ ಸ್ವಂತ ಮನೆ ಆಗಬೇಕು, ನಾವೇ ನಮ್ಮ ಸ್ವಂತ ಮನೆಯಲ್ಲಿರಬೇಕು, ಎಷ್ಟಂತ ನಾವು ಈ ರೀತಿ ಬಾಡಿಗೆ ಮನೆಯಲ್ಲಿರಬೇಕು, ಒಂಥರ ಹಿಂಸೆ, ಏನೇ ಮಾಡೋಕ್ಕೋದ್ರೂ ಅಲ್ಲೇ ಕೆಲಸಗಳು ಅರ್ಧಕ್ಕೆ ನಿಲ್ಲುವಂತಹದ್ದು, ಹಾಗೆ ಏನಾದರೂ ಅಡಚಣೆ ಬರುವಂಥದ್ದು, ಈ ರೀತಿಯಾಗಿ ಎಲ್ಲರಿಗೂ ಆಗ್ತಾನೇ ಇರುತ್ತೆ. ಯಾಕೆ ಈ ರೀತಿ ಆಗ್ತಾ ಇದೆ, ಯಾಕೆ ಅಂತ ನಾವು ಯೋಚನೆ ಮಾಡಿದಾಗ ಅದು ನಮಗೆ ಗೊತ್ತೂ ಆಗುವುದಿಲ್ಲ. ಯಾಕೆಂದರೆ ಪೂರ್ವ ಜನ್ಮದ ಕರ್ಮ ಕೂಡ ಆಗಿರ್ಬೋದು, ಈ ಜನ್ಮದ ಕರ್ಮ ಕೂಡ ಆಗಿರ್ಬೋದು, ಏನಾದರೂ ಗ್ರಹಗಳ ಸ್ಥಿತಿಗಳು ಗಂಭೀರವಾಗಿ ಕೆಟ್ಟು ಹೋದರೂ ಕೂಡ ಈ ರೀತಿಯಾಗಿ ಆಗ್ಬೋದು. ಹೀಗಾಗಿ ನಾನು ನಿಮಗೆ ಇದಕ್ಕೆಲ್ಲ ಒಂದು ಉಪಾಯವನ್ನು ತೆಗೆದುಕೊಂಡು ಬಂದಿದ್ದೇನೆ. ಇದು ಪುರಾತನದಿಂದನೂ ಮಾಡ್ಕೊಂಡು ಬಂದಂತಹ ಉಪಾಯ. ಇದರಿಂದ ನಿಮಗೆ ಮನೆ ಕಟ್ಟೋದು ಸುಲಭ ಆಗುತ್ತೆ, ಸ್ವಂತ ಮನೆಯ ಕನಸು ಕೂಡ ನೆರವೇರುತ್ತೆ. ಹೀಗಾಗಿ ಯಾವುದು ಆ ಉಪಾಯ ಅನ್ನೋದು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಅಲ್ಲಿವರೆಗೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಇನ್ನಷ್ಟು ಗ್ರೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಹಾಗೆ ನಾನು ಹೇಳ್ತಾ ಹೊರಟಿರೋದು, ನಿಮಗೆ ಸ್ವಂತ ಮನೆ ಆಗಬೇಕಪ್ಪ, ನಾವು ಆರಾಮಾಗಿರಬೇಕು, ನಮ್ಮ ಸ್ವಂತ ಮನೆಯಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ನಡಿಬಾರ್ದು ಅಂತ ಹೇಳಿ ಅಂದ್ಕೊಂಡಿರೋದಾದರೆ ಏನು ಮಾಡಬೇಕು ಅಂದರೆ, ಒಂದೇ ಒಂದು ಉಪಾಯ ಅಂದರೆ, ಯಾವುದಾದ್ರೂ ದೇವಸ್ಥಾನಗಳಿರ್ತಾವಲ್ವ, ಈಗ ಅದು ಇನ್ನೂ ಅಪೂರ್ಣ ಸ್ಥಿತಿಯಲ್ಲಿರುತ್ತೆ, ಇನ್ನು ಕಟ್ಟಡ ಕಟ್ತಾ ಇರ್ತಾರೆ, ಅಂತಹ ದೇವಸ್ಥಾನದಲ್ಲಿ ಹೋಗಿ ಒಂದು ಇಟ್ಟಂಗಿ ಅಥವಾ ಏನಾದರೂ ನಿಮಗೆ ಏನು ಕಲ್ಲು, ಅದಕ್ಕೇನಾದರೂ ನೀವು ಸಹಾಯ ಮಾಡಬೇಕಪ್ಪ ಆ ದೇವಸ್ಥಾನಕ್ಕೆ ಅನ್ನೋದು, ಕಟ್ಟಡ ಕಟ್ಟೋಕೆ ಅದನ್ನು ನೀವು ಅವರಿಗೆ ಉಚಿತವಾಗಿ ಕೊಡಿಸಿದರೆ ಸಾಕು, ನಿಮ್ಮ ಎಲ್ಲ ಮನೆಯ ಕನಸುಗಳು ನೆರವೇರುತ್ತೆ. ಇದಕ್ಕೆ ನಾನೇ ಉದಾಹರಣೆಯಾಗಿ ಹೇಳ್ತಾ ಇದ್ದೇನೆ. ಹೌದು ಸ್ನೇಹಿತರೆ, ಏಕೆಂದರೆ ನಾವು ಕೂಡ ಒಂದು ಆನ್ಲೈನ್ನಲ್ಲೂ ಕೂಡ ನೀವು ಏನಾದರೂ ಕನ್ಸ್ಟ್ರಕ್ಷನ್ ಇರುತ್ತಲ್ವ, ಅದಕ್ಕೆ ಕಟ್ಟಡಗಳನ್ನು, ಬ್ರಿಕ್ಸ್ಗಳನ್ನು ದಾನ ಮಾಡ್ಬೋದು, ಗಿಫ್ಟಾಗಿ ನೀಡ್ಬೋದು. ಅದು ಮಾಡಿದ್ದಕ್ಕೆ ನನಗೆ ಎಷ್ಟೋ ಬೆನಿಫಿಟ್ ಆಗಿದೆ. ಅಪಾರ್ಟ್ಮೆಂಟ್ ಕೂಡ ನಾವು ತೊಗೊಂಡಿದ್ದೀವಿ. ಈ ರೀತಿಯಾಗಿ ನಮಗೆ ಬೆನಿಫಿಟ್ ಕೂಡ ಆಗಿದೆ. ಅದಕ್ಕೋಸ್ಕರ ನಾನು ಈ ಒಂದು ಶೇರ್ ಮಾಡ್ಕೋಬೇಕು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೇನೆ. ಎಷ್ಟೋ ಜನರಿಗೆ ಸ್ವಂತ ಮನೆ ಆಗಬೇಕು ಅನ್ನೋ ಕನಸಿರುತ್ತೆ. ಅದನ್ನು ನನಸು ಮಾಡಲು ಈ ರೀತಿಯಾದ ಉಪಾಯವನ್ನು ನೀವು ಮಾಡಿಕೊಂಡ್ರೆ ಸಾಕು, ಅದು ನಿಮಗೆ ನನಸಾಗಿ ಪರಿವರ್ತನೆ ಆಗುತ್ತೆ. ಹೀಗಾಗಿ ಈ ಒಂದು ಅಂಶವನ್ನು ನೀವು ಯಾವತ್ತೂ ಬಿಡಬೇಡಿ. ಯಾಕಂದರೆ ಇದು ರಿಯಲ್ಲಾಗಿ ನಡೆದಿರುವಂತಹ ಘಟನೆಯಾಗಿರುತ್ತದೆ. ನೀವು ಯಾವುದೇ ಒಂದು ಕಟ್ಟಡ ಕಟ್ಟುವ ಸ್ಥಿತಿಯಲ್ಲಿರುವ ದೇವಸ್ಥಾನಗಳಿಗೆ ಅಂಥ ಕಡೆ ಹೋಗಿ ನೀವು ಇಟ್ಟಿಗೆಯನ್ನು ಅಥವಾ ಕಲ್ಲನ್ನು ಏನಾದರೂ ಒಂದು ನೀವು ಕಟ್ಟಡ ಕಟ್ಟೋಕೆ ಏನಾದರೂ ದಾನವನ್ನು ಮಾಡಬೇಕು. ಇದರಿಂದ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಹಾಗೆ ನೀವು ಸ್ವಂತ ಮನೆ ಕಟ್ಟೋಕೆ ಕೂಡ ಇದು ಆಗುತ್ತೆ, ನೆರವೇರುತ್ತೆ. ಹೀಗಾಗಿ ಆ ಶಿವ ನಿಮಗೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಬಯಸ್ತಿದ್ದೇನೆ. ಪ್ಲೀಸ್ ಸ್ನೇಹಿತರೆ, ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ. ಇಂತಹ ನೈಜವಾದಂತಹ ಪರಿಹಾರಗಳನ್ನು ನಾನು ನಿಜವಾಗ್ಲೂ ನಿಮಗೆ ಹೇಳ್ತಾ ಹೋಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.